ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಸಜ್ಜನರ ಸಹವಾಸದ ಫಲ, ಲಾಭ ಅಥವಾ ಮಹತ್ವದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಜ್ಜನರು ಅಂದರೆ ಯಾರು? ಸಜ್ಜನರು ಅಂದರೆ ಒಳ್ಳೆಯವರು. ಅಂದರೆ ಯಾರ ತಂಟೆಗೂ ಹೋಗ್ದೇನೆ, ಯಾರಿಗೂ ತೊಂದರೆ ಕೊಡ್ದೇನೆ ತಮ್ಮಷ್ಟಕ್ಕೆ ತಾವಿರೋರನ್ನ ಸಜ್ಜನರು ಅಂತ ಕರಿತೀವಿ. ಇನ್ನು ಸಜ್ಜನರ ಬಗ್ಗೆ ಸರ್ವಜ್ಞ ಅವರು ಒಂದು ತ್ರಿಪದಿನಲ್ಲಿ ಹೇಳ್ತಾರೆ, ಸಜ್ಜನರ ಸಂಘವದು ಹೆಜ್ಜೇನ ಸವಿದಂತೆ, ದುರ್ಜನರ ಸಂಘ ಬಚ್ಚಲ ಕೊಚ್ಚಿಯಂತಿಹುದು ಸರ್ವಜ್ಞ ಅಂತ. ಈ ತ್ರಿಪದಿ ಬಗ್ಗೆ ನಾವು ಎಕ್ಸ್ಪ್ಲೈನೇ ಮಾಡಬೇಕಾಗಿಲ್ಲ, ಯಾಕಂದರೆ ಅಷ್ಟೊಂದು ಸರಳವಾಗಿದೆ ಈ ತ್ರಿಪದಿ. ಅಂದರೆ ಸಜ್ಜನರು ಅಂದರೆ ಒಳ್ಳೆಯವರು. ಒಳ್ಳೆಯವರ ಒಂದು ಸ್ನೇಹ ಜೇನುತುಪ್ಪವನ್ನು ತಿಂದಂತೆ, ಸವಿದಂತೆ ಸ್ವೀಟ್ ಆಗಿರುತ್ತೆ, ಸಿಹಿಯಾಗಿರುತ್ತೆ. ದುರ್ಜನರ ಅಂದರೆ ಕೆಟ್ಟವರ ಒಂದು ಸಂಘ ಬಚ್ಚಲ ಕೊಚ್ಚಿಯಂತೆ ಗಬ್ಬು ನಾರ್ತಾ ಇರುತ್ತೆ. ಅವರ ಒಂದು ಸಹವಾಸದಿಂದ ನಮ್ಮ ಮನಸ್ಥಿತಿ, ಬದುಕು, ಪರಿಸ್ಥಿತಿ ಎಲ್ಲವೂ ಕೂಡ ಗಬ್ಬು ನಾರೋಕ್ಕೆ ಶುರುವಾಗುತ್ತೆ ಅಂತಕ್ಕಂಥದ್ದು ಈ ಒಂದು ತ್ರಿಪದಿಯ ಒಂದು ಸಾರಾಂಶ. ಇನ್ನು ಬಸವಣ್ಣವರು ಅವರ ವಚನದಲ್ಲಿ ಹೇಳ್ತಾರೆ, ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಗವದು ಬೇಡವಯ್ಯ, ಆವ ಹಾವಾದಡೇನು ವಿಷವೊಂದೇ ಅಂಥವರ ಸಂಘ ಬೇಡವಯ್ಯ, ಅಂತರಂಗ ಶುದ್ಧವಿಲ್ಲದವರ ಸಂಘವು ಸಿಂಗಿ ಕಾಳಕೂಟ ವಿಷವ ಕೂಡಲ ಸಂಗಯ್ಯ ಅಂತ. ಈ ಒಂದು ವಚನದ ಸಾರಾಂಶ ಏನು ಅಂತ ಅಂದರೆ ಸಜ್ಜನರು ಒಳ್ಳೆಯವರ ಸಹವಾಸನ ಮಾಡಬೇಕು, ದುರ್ಜನರು ಅಂದರೆ ಕೆಟ್ಟವರ ಸಹವಾಸವನ್ನು ಮಾಡಬಾರ್ದು. ಹಾಗೆ ನಾವು ಎಂಥವ್ರ ಜೊತೆ ಇರ್ತೀವಿ ಅಂಥವರ ನಮ್ಮ ಗುಣಧರ್ಮಗಳು ನಮಗೂ ಸಹ ಬಂದುಬಿಡುತ್ತೆ. ಹಾಗಾಗಿ ಕೆಟ್ಟವರು ಯಾವ ಥರ ಕೆಟ್ಟವರಾದ್ರೇನು, ಕೆಟ್ಟವರೆಲ್ಲರೂ ಒಂದೇ, ಅಂದರೆ ಯಾವ ಹಾವಾದ್ರೇನು ವಿಷ ಒಂದೇ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಅಂತರಂಗ ಶುದ್ಧ ಇಲ್ಲದೆ ಇರೋರೇನೇ ದುರ್ಜನರು. ಹಾಗಾಗಿ ಅವ್ರ ಸಹವಾಸ ಮಾಡಬಾರ್ದು. ಅವ್ರ ಸಹವಾಸ ಅಂದರೆ ಹೆಣ್ಣು ಸಿಂಹದಂತೆ ಡೇಂಜರು. ಮತ್ತು ಒಂದು ಕಾಳಕೂಟ ವಿಷದಂತೆ, ಅಂದರೆ ಕಾಳಕೂಟ ವಿಷ ಅಂದರೆ ಭಯಂಕರವಾದಂತಹ ವಿಷ, ಅಂದರೆ ಕಾಳ ಸರ್ಪದ ವಿಷದ ರೀತಿ. ಹಾಗೂ ಸಮುದ್ರ ಮಂಥನವನ್ನು ಮಾಡುವಾಗ ಹಾಲ ಬರುತ್ತಲ್ವ, ಶಿವ ಕುಡಿತಾರಲ್ವ, ಆ ಥರದ್ದು ಒಂದು ಭಯಂಕರ ವಿಷಕ್ಕೆ ಹೋಲಿಸ್ತಾರೆ. ಆ ರೀತಿ ಒಂದು ದುರ್ಜನರ ಸಂಘ ಕೆಟ್ಟದ್ದು ಅಂತ ಇಲ್ಲಿ ಈ ಒಂದು ವಚನದ ಸಾರಾಂಶ ಆಗಿದೆ. ಮತ್ತು 10 ಜನ ಕೆಟ್ಟವ್ರ ಮಧ್ಯೆ ಒಬ್ಬ ವ್ಯಕ್ತಿ ಸೇರ್ಕೊಂಡ್ಬಿಟ್ರೆ ಸ್ವಲ್ಪ ದಿನದ ನಂತರ ಅವನು ಸಹ ಕೆಟ್ಟವನಾಗ್ಬಿಡ್ತಾನಂತೆ. ಹಾಗೆ 10 ಜನ ಒಳ್ಳೆಯವರ ಮಧ್ಯೆ ಒಬ್ಬ ಕೆಟ್ಟ ವ್ಯಕ್ತಿ ಸೇರ್ಕೊಂಡ್ಬಿಟ್ರೆ ಸ್ವಲ್ಪ ದಿನದ ನಂತರ ಅವನು ಒಳ್ಳೆಯವನಾಗ್ಬಿಡ್ತಾನಂತೆ. ಮತ್ತು ಈ ಒಂದು ಸಜ್ಜನರ ಸಹವಾಸದ ಫಲದ ಬಗ್ಗೆ ಒಂದು ಕಥೆ ಇದೆ, ನಾರದ ಮುನಿಯವ್ರ ಕಥೆ. ಒಮ್ಮೆ ವೈಕುಂಠದಲ್ಲಿ ನಾರದ ಮುನಿ ಭಗವಾನ್ ವಿಷ್ಣುವಿಗೆ ಕೇಳ್ತಾರಂತೆ, ಸಜ್ಜನರ ಸಹವಾಸದ ಫಲ ಏನು, ಅದರಿಂದ ಲಾಭ ಏನು ದೇವ ಹೇಳಿ ಅಂತ. ಆಗ ಭಗವಂತ ವಿಷ್ಣು ಹೇಳ್ತಾರಂತೆ, ಭೂಮಿಯ ಪೂರ್ವ ದಿಕ್ಕಿಗೆ ಹೋಗು, ಅಲ್ಲಿ ಒಂದು ತಿಪ್ಪೆಯ ರಾಶಿ ಇದೆ, ಅಲ್ಲಿ ಒಂದು ಸಗಣಿಯ ಹುಳ ಇದೆ, ಆ ಹುಳವನ್ನು ಕೇಳು, ಅದು ನಿಂಗೆ ತುಂಬ ಚೆನ್ನಾಗಿ ಹೇಳುತ್ತೆ ಅಂತ. ಆಗ ನಾರದರು ಸರಿ ಅಂತ ಅಂದ್ಕೊಂಡು ಹೊರಡ್ತಾರಂತೆ. ಇಲ್ಲಿ ನಾವು ಯೋಚನೆ ಮಾಡಬೇಕಿರೋದು ಒಂದೇ, ಅಷ್ಟು ದೊಡ್ಡ ವ್ಯಕ್ತಿ, ನಾನೇನು ಮಹಾ ಕ್ಷುಲ್ಲಕ ಹುಳದಿಂದ ನಾನೇನು ತಿಳ್ಕೊಳ್ಳೋದು ಅಂತ ಅವರು ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ. ಅವರು ಹೊರಟು ಆ ತಿಪ್ಪೆ ರಾಶಿ ಹತ್ರ ಹೋಗ್ತಾರೆ, ಅಲ್ಲಿ ಆ ಹುಳವನ್ನು ನೋಡ್ತಾರೆ. ಇನ್ನೇನು ಅವರು ಈ ಪ್ರಶ್ನೆನ ಕೇಳಬೇಕು ಅನ್ನೋ ಅಷ್ಟರಲ್ಲಿ ಅವರು ಹತ್ರಕ್ಕೆ ಬರ್ತಿದ್ದಂತೆ ಆ ಹುಳ ಸತ್ತು ಬೀಳುತ್ತೆ. ಇದರಿಂದ ಮುನಿಗಳು ಇದೇನಪ್ಪ ಹೀಗಾಗೋಯ್ತಲ್ಲ ಅಂತ ಅಂದ್ಕೊಂಡು ಸರಿ ಅಂತ ವೈಕುಂಠಕ್ಕೆ ವಾಪಸ್ ಆಗ್ತಾರೆ. ಹೋಗ್ಬಿಟ್ಟು ಅವರು ವಿಷ್ಣು ಹತ್ರ, ಸ್ವಾಮಿ ನೀವು ಹೇಳ್ದಂಗೆ ಮಾಡಿದೆ, ಆದರೆ ಯಾಕೋ ಅದು ನನಗೆ ಉತ್ತರನೇ ಸಿಗಲಿಲ್ಲ, ಆದರೆ ಆ ಹುಳ ಸತ್ತೋಗ್ಬಿಡ್ತು ಅಂತ. ಸರಿ ಅಂತ ವಿಷ್ಣು ಹೇಳ್ತಾರೆ, ಸರಿ ಇವಾಗ ನೀನು ಪಶ್ಚಿಮ ದಿಕ್ಕಿಗೆ ಹೋಗು, ಅಲ್ಲಿ ಪುರಾತನ ದೇವಾಲಯ ಇದೆ, ಆ ದೇವಾಲಯದ ಆವರಣದಲ್ಲಿ ಒಂದು ಪಾರಿವಾಳ ಗೂಡು ಕಟ್ಕೊಂಡು ವಾಸ ಮಾಡ್ತಾಯಿದೆ, ಆ ಪಾರಿವಾಳವನ್ನು ಕೇಳು, ಆ ಪಾರಿವಾಳ ನಿಮಗೆ ಸರಿಯಾದಂಥ ಉತ್ತರವನ್ನು ಕೊಡುತ್ತೆ ಅಂತ. ಸರಿ ಅಂತ ನಾರದ ಮುನಿಗಳು ಪಶ್ಚಿಮ ದಿಕ್ಕಿಗೆ ಹೋಗ್ತಾರೆ. ಹೋಗ್ಬಿಟ್ಟು ದೇವಾಲಯದ ಆವರಣದ ಹತ್ರ ಹೋಗ್ತಾರೆ. ಹೋಗ್ತಿದ್ದಂಗೆ ಅಲ್ಲಿ ಮರದ ಕೊಂಬೆಯ ಮೇಲೆ ಆ ಪಾರಿವಾಳ ಕೂತಿರುತ್ತೆ. ಆಗ ಅವರು ಆ ಪಾರಿವಾಳವಂತ ಹತ್ರಕ್ಕೆ ಹೋಗ್ಬಿಟ್ಟು ಅದಕ್ಕೆ ಪಾರಿವಾಳಕ್ಕೆ ಪ್ರಶ್ನೆ ಮಾಡ್ತಾರೆ, ಅಂದರೆ ಉತ್ತಮರ ಸಂಘದಿಂದ ಏನು ಲಾಭ ಇದೆ ಅಂತ ಕೇಳ್ತಾರೆ. ಹಿಂಗೆ ಕೇಳ್ತಿದ್ದಂಗೆ ಆ ಪಾರಿವಾಳ ಪಟಪಟ ಅಂತ ರೆಕ್ಕೆ ಬಡ್ಕೊಂಡು ಮೇಲಕ್ಕೊಂದ್ಸಲ ಹಾರಿ ಪಟ್ ಅಂತ ಇವ್ರ ಪಾದದ ಹತ್ರ ಬಿದ್ದು ಪ್ರಾಣನ ಬಿಟ್ಬಿಡುತ್ತೆ.
ಇದರಿಂದ ನಾರದ ಮುನಿಗಳಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಇದೇನಿದು ಹೀಗಾಗೋಯ್ತಲ್ಲ ಅಂತ ಅಂದ್ಕೊಂಡು ಅವರು ವೈಕುಂಠಕ್ಕೆ ವಾಪಸ್ ಆಗ್ತಾರೆ. ಹೋಗ್ಬಿಟ್ಟು ಅವರು ವಿಷ್ಣು ಹತ್ರ ಹೇಳ್ತಾರೆ, ಅಂದರೆ ನಡೆದಿದ್ದನ್ನೆಲ್ಲ ವಿವರಿಸ್ತಾರೆ ಅವರು. ಆಗ ವಿಷ್ಣು ಹೇಳ್ತಾರೆ, ಸರಿ ನೀನು ಇವಾಗ ಉತ್ತರ ದಿಕ್ಕಿಗೆ ಹೋಗು. ಉತ್ತರ ದಿಕ್ಕಿನಲ್ಲಿ ಒಂದು ರೈತನ ಮನೆ ಇದೆ. ಆ ರೈತನ ಮನೆಯಲ್ಲಿ ಒಂದು ಹಸು ಈಗ ತಾನೇ ಒಂದು ಕರುವಿಗೆ ಜನ್ಮ ನೀಡಿದೆ. ಆ ಒಂದು ಕರುವನ್ನು ಕೇಳು, ಆ ಕರು ನಿನಗೆ ಸರಿಯಾದಂತಹ ಉತ್ತರವನ್ನು ಕೊಡುತ್ತೆ ಅಂತ. ಸರಿ ಅಂತ ನಾರದ ಮುನಿಗಳು ಆ ಒಂದು ರೈತನ ಮನೆ ಹತ್ರ ಬರ್ತಾರೆ. ಬಂದ್ಬಿಟ್ಟು ಅವರು ಆ ಕರು ಹತ್ರ ಹೋಗ್ತಾರೆ. ಕರು ಹತ್ರ ಹೋಗ್ಬಿಟ್ಟು ಸಜ್ಜನರ ಸಹವಾಸದಿಂದ ಏನು ಲಾಭ ಇದೆ ಅಂತ ಕೇಳ್ತಾರೆ. ಹಿಂಗೆ ಕೇಳ್ತಿದ್ದಂಗೆ ಆ ಕರು ಪಟ್ಟಂತ ಬಿದ್ದು ಕೆಳಗಡೆ ಬಿದ್ದು ಪ್ರಾಣನ ಬಿಟ್ಬಿಡುತ್ತೆ. ಇದರಿಂದ ನಾರದ ಮುನಿಗಳಿಗೆ ತುಂಬ ಬೇಜಾರಾಗೋಗ್ಬಿಡುತ್ತೆ. ಇದೇನಿದು ಹೀಗಾಗೋಯ್ತಲ್ಲ ಅಂತ ಅಂದ್ಕೊಂಡು ಅವರು ವೈಕುಂಠಕ್ಕೆ ವಾಪಸ್ಸಾಗಿ ನಡೆದಂಥ ಎಲ್ಲ ವಿಷಯವನ್ನು ವಿಷ್ಣು ಹತ್ರ ಹೇಳ್ತಾರೆ. ಆವಾಗ ವಿಷ್ಣು ಹೇಳ್ತಾರೆ, ಸರಿ ನೀನಿವಾಗ ಒಂದು ಕೆಲಸ ಮಾಡು, ದಕ್ಷಿಣದ ಕಡೆ ಹೋಗು. ಅಲ್ಲಿ ಒಂದು ಅರಮನೆ ಇದೆ. ಆ ಅರಮನೆಯ ರಾಜನ ಹೆಂಡತಿಗೆ ಅಂದರೆ ರಾಣಿಗೆ ಅವಳು ಈಗಷ್ಟೇ ಒಂದು ಮಗುವಿಗೆ ಜನ್ಮ ನೀಡಿದ್ದಾಳೆ. ಆ ಹಸುಗೂಸನ್ನು ನೀನು ಕೇಳು, ಆ ಮಗು ನಿನಗೆ ತುಂಬ ಚೆನ್ನಾಗಿ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಈ ಸಲ ನಾರದ ಮುನಿಗಳು ಹೋಗೋಕ್ಕೊಪ್ಪಲ್ಲ. ಇಲ್ಲ ಅನ್ಯಾಯವಾಗಿ ಆಲ್ರೆಡಿ 3 ಪ್ರಾಣಿಗಳು ಸತ್ತೋಗ್ಬಿಟ್ಟಿದೆ. ಈಗ ಈ ಪ್ರಶ್ನೆನ ನಾನು ಆ ಮಗುನ ಕೇಳ್ಬಿಟ್ಟು ಆ ಮಗು ಏನಾದರೂ ಸತ್ತೋಗ್ಬಿಡ್ತು ಅಂದರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ, ನಾನು ಖಂಡಿತ ಹೋಗಲ್ಲ ಅಂತ ಹೇಳ್ತಾರೆ. ಆಗ ವಿಷ್ಣು ಹೇಳ್ತಾರೆ, ಇಲ್ಲ ನೀನು ಹೋಗು, ನೀನೇನು ತಲೆ ಕೆಡಿಸ್ಕೋಬೇಡ, ಏನೂ ಆಗಲ್ಲ, ನಿಶ್ಚಿಂತವಾಗಿ ಹೋಗ್ಬಿಟ್ಬಾ ಅಂತ ಹೇಳ್ತಾರೆ. ಸರಿ ಅಂತ ನಾರದ ಮುನಿಗಳು ಹೊರಡ್ತಾರೆ. ಅವರು ಅರಮನೆಯನ್ನು ತಲುಪ್ತಾರೆ. ಈ ಸಲ ಅವರು ಅರಮನೆ ಆಚೆನೇ ನಿಂತ್ಕೊಂಡು ಮಧ್ಯರಾತ್ರಿವರೆಗೆ ಕಾಯ್ತಾ ಇರ್ತಾರೆ. ಯಾಕೆ ಅಂತ ಅಂದರೆ, ಒಂದು ಹುಳು ಸತ್ತೋದಾಗ ಅದನ್ನು ಯಾರೂ ಕೇಳಲ್ಲ, ಇನ್ನೊಂದು ಪಾರಿವಾಳ ಸತ್ತೋದಾಗ್ಲೂ ಇವ್ರನ್ನ ಯಾರೂ ಕೇಳಲಿಲ್ಲ. ಇನ್ನೂ ಕರು ಸತ್ತೋಯ್ತು ಅಂದಾಗ ಆ ರೈತ ಅದನ್ನು ಆಕಸ್ಮಿಕವಾಗಿ ಏನೋ ಸತ್ತೋಯ್ತು ಅಂತ ಅಂದ್ಕೊಂಡ್ರು. ಆದರೆ ಈ ಸಲ ಅದು ರಾಜನ ಮಗು, ಸತ್ತರೆ ಸುಮ್ಮನೆ ಬಿಡ್ತಾರಾ? ಆ ಕಾರಣಕ್ಕಾಗಿ ಮಧ್ಯರಾತ್ರಿ ತನಕ ಅವರು ಆಚೆನೇ ಕಾದು ಎಲ್ಲರೂ ಮಲ್ಕೊಂಡ ನಂತರ ಅರಮನೆ ಒಳಗಡೆ ಹೋಗಿ ಮಗುವಿದ್ದ ತೊಟ್ಲ ಹತ್ರಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಅವರು ತೊಟ್ಲ ಹತ್ರ ನಿಂತ್ಕೊಂಡು ಮಗುನ ಕೇಳ್ತಾರೆ, ಸಜ್ಜನರ ಸಹವಾಸದಿಂದ ಏನು ಲಾಭ, ಅದರ ಮಹತ್ವ ಏನು ಅಂತ ಕೇಳ್ತಾರೆ. ಅಷ್ಟಕ್ಕೆ ಆ ಮಗು ಮಾತಾಡೋಕ್ಕೆ ಶುರು ಮಾಡುತ್ತೆ. ನಾರದ ಮುನಿಗಳಿಗೆ ಆಶ್ಚರ್ಯ ಆಗಿಬಿಡುತ್ತೆ, ಇದೇನಪ್ಪ ಇದು ಮಗು ಮಾತಾಡ್ತಿದೆಯಲ್ಲ ಅಂತ ಅಂದ್ಕೊಂಡು. ಆಗ ಆ ಮಗು ಹೇಳುತ್ತೆ, ಸಜ್ಜನರ ಸಹವಾಸದ ಮಹತ್ವಕ್ಕೆ ನಾನೇ ಒಂದು ದೊಡ್ಡ ಉದಾಹರಣೆ ಅಂತ ಹೇಳುತ್ತೆ. ನಾರದ ಮುನಿಗಳಿಗೆ ಅರ್ಥ ಆಗಲ್ಲ. ಪ್ರಶ್ನಾರ್ಥಕವಾಗಿ ಆ ಮಗುವನ್ನು ನೋಡ್ತಾರೆ. ಆಗ ಆ ಮಗು ಹೇಳುತ್ತೆ, ನೀವು ಮೊದಲು ಭೇಟಿ ಮಾಡಿದಂತಹ ಆ ಸಗಣಿಯ ಹುಳು ನಾನೇ ಆಗಿದ್ದೆ. ನಿಮ್ಮ ಒಂದು ಸಾಮೀಪ್ಯದಿಂದ, ಅಂದರೆ ನೀವು ಉಸಿರಾಡಿ ಬಿಟ್ಟಂಥ ಗಾಳಿಯನ್ನು ನಾನು ಉಸಿರಾಡಿದ್ರಿಂದ ನಾನು ಇನ್ನೂ ಎಷ್ಟೋ ದಿನಗಳ ಕಾಲ, ವರ್ಷಗಳ ಕಾಲ ಅಥವಾ ಜನ್ಮಗಳ ಕಾಲ ಹುಳುವಾಗಿರಬೇಕಿತ್ತು, ಗೊತ್ತಿಲ್ಲ. ಆ ಒಂದು ಪಾಪ ಕಳೆದು ನಾನು ಪಾರಿವಾಳದ ಜನ್ಮವನ್ನು ಪಡೆದೆ. ಅಲ್ಲದೆ ಮತ್ತೊಮ್ಮೆ ನಿಮ್ಮ ಸಾಮೀಪ್ಯದಿಂದ ಆ ಪಾರಿವಾಳದ ಜನ್ಮವನ್ನು ಸಹ ನಾನು ಕಳ್ಕೊಂಡು ಒಂದು ಕರುವಾಗಿ ಜನಿಸಿದೆ. ಮಗದೊಮ್ಮೆ ನಿಮ್ಮ ಸಾಮೀಪ್ಯದಿಂದ ಆ ಕರುವಿನ ಜನ್ಮವನ್ನು ಸಹ ಕಳ್ಕೊಂಡು ನಾನು ಇವತ್ತು ಮನುಷ್ಯನಾಗಿ, ಅದು ರಾಜನ ಒಂದು ಅರಮನೆಯಲ್ಲಿ ರಾಜನ ಮಗನಾಗಿ ಹುಟ್ಟಿದ್ದೀನಿ. ಅಲ್ಲದೆ ಇವತ್ತು ಮತ್ತೆ ನಿಮ್ಮ ಸಾಮೀಪ್ಯದಿಂದ ನನಗೆ ಅಂದರೆ ದೈವತ್ವ ದೊರೆತಿದೆ. ಹಾಗಾಗಿನೇ ನಾನು ಇವಾಗ ಮಾತಾಡ್ತಾ ಇದ್ದೀನಿ ಅಂತ ಆ ಮಗು ಹೇಳುತ್ತೆ. ಮತ್ತೆ ಮುಂದುವರೆದ ಮಗು ಹೇಳುತ್ತೆ, ನಾನು ಪ್ರಾಣಿಯಾಗಿದ್ದಾಗ, ಅಂದರೆ ಸಾಮಾನ್ಯವಾಗಿ ಪ್ರಾಣಿಗಳು ಅವಕ್ಕೆ ಯೋಚನಾ ಶಕ್ತಿ ಇರಲ್ಲ. ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಬಿಡಬೇಕು, ಯಾವ ರೀತಿ ನಿರ್ಧಾರ ತಗೋಬೇಕು ಅನ್ನೋ ಅಂಥ ಆಲೋಚನೆ ಶಕ್ತಿ ಇರೋದಿಲ್ಲ. ಆದರೆ ಮನುಷ್ಯರಾದವ್ರಿಗೆ ಇದೆಲ್ಲವನ್ನು ಸ್ವತಂತ್ರವಾಗಿ ಆಲೋಚಿಸುವಂತಹ, ಅಂದರೆ ಒಂದು ಸರಿಯಾದ ನಿರ್ಧಾರವನ್ನು ತಗೊಳ್ಳುವಂತಹ, ಯೋಚನೆ ಮಾಡುವಂಥ ಶಕ್ತಿ ಮನುಷ್ಯರಿಗೆ ಇರುತ್ತೆ. ಹಾಗಾಗಿ ನಾನಿವತ್ತು ಈ ಮನುಷ್ಯನಾಗಿ ಜನ್ಮನ ಸಾರ್ಥಕಪಡಿಸ್ಕೊಳ್ಳಿಕ್ಕೆ, ಅಥವಾ ನಾನು ಇನ್ನೂ ಪ್ಯೂರಿಫೈ ಆಗಲಿಕ್ಕೆ ನಾನು ಏನೇನು ಮಾಡ್ಬೋದು ಅದನ್ನೆಲ್ಲ ನಾನು ಸ್ವತಂತ್ರವಾಗಿ ಮಾಡಬಹುದು. ಹಾಗಾಗಿ ನನಗೆ ಈ ಮನುಷ್ಯ ಜನ್ಮ ಸಿಕ್ಕಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಭಗವಂತನಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಅಂತ ಹೇಳುತ್ತೆ. ಅಲ್ಲದೆ ನಮ್ಮ ಮಗು ಹೇಳುತ್ತೆ, ದಯವಿಟ್ಟು ನೀವು ನನಗೆ ಆಶೀರ್ವಾದ ಮಾಡಿ, ಈ ಜನ್ಮ ಪೂರ್ತಿ ನಿಮ್ಮಂಥವರ ಸಾನ್ನಿಧ್ಯ ನನಗೆ ದೊರಕಲಿ, ಸಜ್ಜನರ ಸತ್ಸಂಗ ನನಗೆ ದೊರಕಲಿ ಅಂತ ಕೇಳ್ಕೊಳ್ಳುತ್ತೆ.
ಈ ಸಲ ನಾರದ ಮುನಿಗಳಿಗೆ ಸಮಾಧಾನ ಆಗುತ್ತೆ, ಅವ್ರಿಗೆ ಉತ್ತರದಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅವರು ಖುಷಿಯಿಂದ ಮಗುಗೆ ಆಶೀರ್ವಾದ ಮಾಡಿ ವೈಕುಂಠಕ್ಕೆ ಹೊರಡ್ತಾರೆ. ಅವರು ಹೋಗಿ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ಬಿಟ್ಯಪ್ಪ ನಾನು ಕೇಳಿದ್ದನ್ನು ಅಂತ ಹೇಳ್ತಾರೆ. ಇದಿಷ್ಟು ಕಥೆ. ಇನ್ನು ಸಜ್ಜನರ ಸಹವಾಸ ಅಂದರೆ ಸಾಮಾನ್ಯವಾಗಿ ಯಾರಾದರೂ ಕೆಟ್ಟರೆ ನಾವು ಜನರು ಲೋಕಾರೂಢಿಯಾಗಿ ಹೇಳೋದು ಕೇಳಿದ್ದೀವಿ, ಸಹವಾಸದಿಂದ ಇವನು ಕೆಟ್ಟ, ಸಹವಾಸದಿಂದ ಹೀಗಾಗೋದ ಅಂತ. ಹಾಗಾಗಿ ನಾವು ನಮ್ಮ ಸಹವಾಸವನ್ನು ಅಂದರೆ ನಮ್ಮ ಸರೌಂಡಿಂಗ್ಸನ್ನು ಸರಿಯಾಗಿ ಚೂಸ್ ಮಾಡ್ಕೊಳ್ಳೋಣ. ಯಾಕೆ ಅಂತ ಅಂದರೆ ನಾವು ಯಾರ ಜೊತೆ ಇರ್ತೀವಿ ಅವ್ರ ಥರನೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಮ್ಮ ಆಲೋಚನೆ ಅಂದರೆ ನಾವು ಯೋಚನೆ ಮಾಡೋ ರೀತಿ, ನಮ್ಮ ನಡೆ ನುಡಿ ಎಲ್ಲವೂ ಸಹ ಅವ್ರ ಥರನೇ ಬದಲಾಗ್ಬಿಡ್ತಾ ಇರುತ್ತೆ, ನಮ್ಮ ಗಮನಕ್ಕೆ ಬಂದೇ ಇರೋದಿಲ್ಲ. ಅಲ್ಲದೆ ನಮ್ಮ ಗಮನಕ್ಕೆ ಬರೋ ಅಷ್ಟರಲ್ಲಿ ತುಂಬ ಡಿಲೇ ಆಗಿಬಿಟ್ಟಿರುತ್ತೆ. ಹಾಗಾಗಿ ಉತ್ತಮರ ಸಹವಾಸನ ಮಾಡೋಣ. ಉತ್ತಮರ ಸಹವಾಸ ಮಾಡೋದ್ರಿಂದ ನಾವು ಉತ್ತಮರಾಗ್ತೀವಿ. ನಾವು ಉತ್ತಮರಾಗೋದ್ರಿಂದ ಸಮಾಜ ಉತ್ತಮವಾಗುತ್ತೆ. ಸಮಾಜ ಉತ್ತಮವಾಗೋದ್ರಿಂದ ದೇಶ ಉತ್ತಮವಾಗುತ್ತೆ. ಧನ್ಯವಾದಗಳು. ದೈವಾರ್ಪಣಮಸ್ತು.